ಬಸ್ಸು. ನಾನು ಕನ್ನಡಿಗದಯ. ನಾವು ಮುಂಚೆನೇ ಹೇಳ್ದಂಗೆ ಮೈಸೂರಲ್ಲಿ ಸಾಂಸ್ಕೃತಿಕವಾಗಿ ದಸರಾ ನಡೆದ್ರೆ ಮಡಿಕೇರಿಯಲ್ಲಿ ಆಧುನಿಕವಾಗಿ ದಸರಾ ನಡೆಯುತ್ತೆ. ಇವೆರಡು ಮಿಶ್ರಿತವಾದರೆ ಹೇಗಾಗುತ್ತೆ ಅನ್ನೋದನ್ನ ಹಿರಿಸೇವೆ ದಸರಾದಲ್ಲಿ ನೋಡಿ ಅಂತ ಹೇಳಿದ್ದೆ. ಅದನ್ನು ಮೆರಿಸೇವೆದಲ್ಲಿ ದಸರಾ ನಡೆದಿದೆ. ಅದು ಸ್ವಲ್ಪ ವಿಡಿಯೋಗಳನ್ನ ಮಾಡಿದ್ದೀನಿ. ಅದು ಕೆಲವು ತುಣುಕುಗಳು ಹಾಕ್ತೀನಿ, ನೋಡಿ ಹೇಗಿದೆ ಅಂತ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ. ಭಾರಿ ವಿಜೃಂಭಣೆ ನಡೀತೆ. ಇಡೀ ಹಾಸನ ಡಿಸ್ಟಿಕ್ ಅಲ್ಲಿ ದಸರಾ ಮಹೋತ್ಸವ ಇಷ್ಟೊಂದು ಜೋರು ನಡೆಯೋದು ಹಿರಿಸೇವೆನಲ್ಲಿ. ಹಂಗಾಗಿ ಇದೊಂಥರ ವಿಶೇಷ 14 ವರ್ಷದಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ ದಸರಾಗೆ ಚೌಡೇಶ್ವರಿ ಅಮ್ಮ ಅವ್ರದ ಉತ್ಸವ ಮಾಡ್ತಾ ಇದೀವಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 8 ರಿಂದ 9 ಸಾವಿರ ಜನ ಸೇರ್ತಾರೆ. ತಂಡ ಈ ದಸರಾ ಮಹೋತ್ಸವದಲ್ಲಿ ನಾವು ಕೋಲಾಟ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದೀವಿ. ಮೂಲ ಜಾನಪದ ಕಲೆ ಕೋಲಾಟ. ಇವತ್ತು ದಸರಾದಲ್ಲೂ ಮಾಸ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಮೈಸೂರು ದಸರಾದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಈ ತಂಡ ಕಾರ್ಯಕ್ರಮ ನೀಡ್ತಾ ಬಂದಿದೆ. ಹಳ್ಳಿ ನಾಡಿನ ಜಾನಪದ ಕಲೆ, ಈ ಜಾನಪದನ ಉಳಿಸ್ಬೇಕು, ಜಾನಪದನ ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಮಹಿಳೆಯರು ಕೋಲಾಟ ಕಲ್ತು ಇವತ್ತು ಈ ಉತ್ಸವಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಎಲ್ಲ ರೈತರ ಮಕ್ಕಳೇನೆ ಕಾರ್ಯಕ್ರಮ ಸಹ ಯಾವುದೇ ಜಿಲ್ಲೆನಲ್ಲಿ ಯಾವುದೇ ರಾಜ್ಯದಲ್ಲಿ ಕರೆಸೋ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಮಸ್ಕಾರ. ಶ್ರೀ ಬಸವೇಶ್ವರ ಜಾನಪದ ಕಲಾ ತಂಡ ಲಕ್ಕವಳ್ಳಿ ಗ್ರಾಮ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಮ್ಮ ಜಾನಪದ ಡೊಳ್ಳು ಕುಣಿತ ತಂಡ ಸುಮಾರು 20 ವರ್ಷಗಳಿಂದ ಈ ಕಲಾ ಪ್ರಕಾರವನ್ನು ನಡೆಸ್ಕೊಂತ ಬಂದಿದೆ. ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟಗಳಲ್ಲಿ ತಮ್ಮ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದೆ. ಸಮರ್ಪಿಸ್ತಾ ಈ ಒಂದು ದಸರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಾಗರಿಕರಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಕಲಾ ತಂಡಗಳಿಗೂ ದಯವಿಟ್ಟು ನಾವು ಸೌಮ್ಯನ ಪಕ್ಷದ ಪುಣ್ಯಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ
ಮೈಸೂರಲ್ಲಿ ಸಹಕಾರವು ಕೂಡ ಕೃಷಿ ಒಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ಪಾಲ್ಗೊಳ್ಸವ್ರೆ.